ಪ್ರಿಯ ಸ್ನೇಹಿತರೆ, ನಮ್ಮ ನೆಲ ನಮ್ಮ ಹೆಮ್ಮೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ದೆಹಲಿ ಸುಲ್ತಾನರ ಎಡೆಮುರಿ ಕಟ್ಟಿದ ವೀರ ಸೇನಾನಿ ಕರುನಾಡಿನ ಕುವರನ ಕುರಿತು ಸಮಗ್ರ ಚಿತ್ರಣವನ್ನ ತಮ್ಮ ಮುಂದೆ ತೆರೆಡುತ್ತೇವೆ. ಸ್ನೇಹಿತರೆ, ಮಲೆಗಳಲ್ಲೂ ಗಿರಿಗಳಲ್ಲೂ ದಟ್ಟ ಅಡವಿಗಳಲ್ಲೂ ವಾಸಿಸುತ್ತಾ ಹುಲಿ ಸಿಂಹಗಳಂತೆ ಎಮ್ಮೆಯಿಂದ ಜೀವಿಸುವ ಬೇಡರ ಜನಾಂಗದ ದೊರೆ, ನವಲಕ್ಕು ತೆಲುಗರ ಗಂಡ, ಜಟ್ಟಂಗಿಯ ರಾಮ, ಚನ್ನಿಗ ರಾಮ, ರಾಮುಡು, ರಾಮುಲು ಹೀಗೆ ಹಲವಾರು ಬಿರುದಾಂಕಿತಗಳಿಂದ ಖ್ಯಾತಿಯನ್ನ ಪಡೆದ ವೀರಸೇನಾನಿ ಗಂಡುಗಲಿ ಕುಮಾರರಾಮ. ಈತ ಕಂಪಿಲರಾಯ ಮತ್ತು ಗುಜ್ಜಲ ಅರಿಯಲ ದೇವಿಯ ಪ್ರೀತಿಯ ಕುವರ. 6 ಅಡಿ ಎತ್ತರಕ್ಕೆ ತಕ್ಕಂತೆ ಬಂಡೆಯಂತ ದೇಹ, ಮನ್ಮಥನಂತೆ ಸ್ಫುರದ್ರೂಪಿಯಾಗಿದ್ದ ಕುಮಾರರಾಮನನ್ನ ಕಂಡ ಮಹಮ್ಮದ್ ಬಿನ್ ತುಗಲಕ್ಕನ ಮಗಳಾದ ಬಬಾಮಿಯು ಸೋತು ಸುಣ್ಣವಾಗಿದ್ದು ಇತಿಹಾಸ. ಕುಮಾರರಾಮ ಅಂಗ ಸಾಧನೆಯಲ್ಲೂ ಮಲ್ಲ ಯುದ್ಧದಲ್ಲೂ ಪಳಗಿದ. ಕತ್ತಿ ವರಸೆಯಲ್ಲೂ ಶರಸಂಧಾನದಲ್ಲೂ ಎಲ್ಲರನ್ನೂ ಹಿಂದೆ ಹಾಕಿದ. ಆತನ ಹರಿತವಾದ ಕತ್ತಿಗೂ ತೀಕ್ಷ್ಣವಾದ ಬಾಣಗಳಿಗೂ ಬಲಿಯಾಗಿ ಅಸುನೀಗಿದ ಶತ್ರುಗಳಿಗೆ ಲೆಕ್ಕವಿರಲಿಲ್ಲ. ಗೆರಿಲ್ಲ ಯುದ್ಧ ಮಾದರಿಯನ್ನೇ ಬಳಸಿಕೊಂಡು ಸತತ 4 ಬಾರಿ ದೆಹಲಿ ಸುಲ್ತಾನರ ನೆತ್ತರನ್ನ ಅರಿಸಿದ ಪರಾಕ್ರಮಿ ನಮ್ಮ ಗಂಡುಗಲಿ ಕುಮಾರರಾಮ. ಈ ವೀರ ಸೇನಾನಿಯನ್ನ ಸೋಲಿಸಲೇಬೇಕೆಂದು ಪಣತೊಟ್ಟ ದೆಹಲಿ ಸುಲ್ತಾನರ ಸೇನೆಯು ನೇಮಿ ಖಾನನ ನೇತೃತ್ವದಲ್ಲಿ ಮಾತಂಗಿಯನ್ನ ಮುಂದೆ ಮಾಡಿಕೊಂಡು ಕುಮ್ಮಟ ದುರ್ಗದ ಮೇಲೆ ಮತ್ತೊಂದು ದಾಳಿ ಮಾಡಿತು. ಶತ್ರುಗಳೊಂದಿಗೆ ಕಾದಾಡಿ ತಾನೇ ಗೆದ್ದರೂ ತನ್ನ ವಿರುದ್ಧ ಮಹಿಳೆಯು ಸೇನಾಪತಿಯಾಗಿ ನಿಂತಾಗ ಹೆಣ್ಣಿನ ಮೇಲೆ ಕೈಯೆತ್ತಬಾರದೆಂಬ ಒಂದೇ ಒಂದು ಮೌಲ್ಯದ ಪರಿಪಾಲನೆಗಾಗಿ ತನ್ನ ಖಡ್ಗವನ್ನ ಬೀಸಾಡಿದ ಕುಮಾರರಾಮ ಮಂಡಿ ಊರಿ ಕೂತು ತನ್ನ ತಲೆಯನ್ನೇ ಅವಳ ಖಡ್ಗಕ್ಕೆ ಬಲಿಕೊಟ್ಟ. ಕಂಪಿಲರಾಯನು ಹೋರಾಡುತ್ತಲೇ ಮಡಿದ. ರಾಣಿಯರು ಅಗ್ನಿಗೆ ಆಹುತಿಯಾದರು. ಆದರೆ ಕುಮಾರರಾಮ ಜನರ ಆಚರಣೆಯ ಭಾಗವಾಗಿ, ಹಬ್ಬದ ಶಕ್ತಿಯಾಗಿ, ಜಾತ್ರೆಯ ಆರಾಧಕನಾಗಿ, ಜನರ ಬದುಕಿನ ಭಾಗವಾಗಿ ಜೀವಿಸಿದ ಏಕೈಕ ಅರಸ. ಕುಮಾರರಾಮನ ಶಿಲ್ಪಗಳು ಹೆಚ್ಚಾಗಿ ಅರೆಮಲೆನಾಡು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಬಹುಶಃ ಕುಮ್ಮಟವು ಪತನವಾದ ನಂತರ ಅಧಿಕಾರಿಗಳು ಮತ್ತಿತರರು ಪ್ರಾಣ ರಕ್ಷಣೆಗಾಗಿ ಹಾಗೂ ಇನ್ನಿತರ ಕಾರಣಗಳಿಂದ ಅರೆಮಲೆನಾಡು ಪ್ರದೇಶಗಳಿಗೆ ಪಲಾಯನ ಮಾಡಿದರು. ಈ ಭಾಗದಲ್ಲಿ ನೆಲೆಸಿರುವ ಜನರು ಇಂದಿಗೂ ಕುಮಾರರಾಮನನ್ನು ಆರಾಧಿಸುತ್ತಾರೆ. ಬಹುಶಃ ಕುಮ್ಮಟದಿಂದ ಪಲಾಯನ ಮಾಡಿದ ಜನರು ತಮ್ಮ ಅರಸನಾದ ಕುಮಾರರಾಮನಾಥನನ್ನು ದೈವಾಂಶ ಸಂಭೂತನೆಂದು ನಂಬಿ ಅವನ ಪ್ರತಿಮೆಗಳನ್ನು ಸ್ಥಾಪಿಸಿ ಪೂಜಿಸುವುದರ ಮೂಲಕ ತಮ್ಮ ಗದವಲಸೆಯ ಕುರುಹುಗಳನ್ನು ಉಳಿಸಿಕೊಂಡಿದ್ದಾರೆ. ಈಗಲೂ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಮೀಪದಲ್ಲಿರುವ ಕುಮ್ಮಟ ದುರ್ಗದಲ್ಲಿ ವೈಶಾಖ ಪೂರ್ಣಿಮೆಯ ದಿನ ಕುಮಾರರಾಮನ ಜಾತ್ರೆ ನಡೆಯುತ್ತದೆ. ಇಂದಿಗೂ ಕುಮಾರರಾಮ ಕನ್ನಡಿಗರ ಮನೆಗಳಲ್ಲಿ, ಲಾವಣಿಗಳಲ್ಲಿ, ನಾಟಕಗಳಲ್ಲಿ, ಬಯಲಾಟಗಳಲ್ಲಿ, ಹಂತಿಯ ಹಾಡುಗಳಲ್ಲಿ, ಕೋಲಾಟದ ಪದಗಳಲ್ಲಿ ಸಜ್ಜನರ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನ ಪಡೆದಿದ್ದಾನೆ.